ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಗೋವಿನಕೋವಿ ಹೋಬಳಿಯ ಮರಿಗುಂಡನಹಳ್ಳಿಯ ಕ್ಷೇತ್ರದಿಂದ ಚಿ ಕಡದಕಟ್ಟೆ ಗ್ರಾಮ ಪಂಚಾಯತಿಗೆ ನೂತನ ಸದಸ್ಯರಾಗಿರುವ ಶ್ರೀ ವಿಠಲರಾವ್ ಸನ್ ಆಫ್ ರಾಣೋಜಿರಾವ್ ಇವರಿಗೆ ಗ್ರಾಮಸ್ಥಳ ಸಾಮಾಜಿಕ ಸೇವಾ ಸಂಸ್ಥೆಯಿಂದ ಮತ್ತು ವೈಯಕ್ತಿಕವಾಗಿ ಈ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದ ಹಿಂದೆ ನಿಮ್ಮ ಕ್ಷೇತ್ರದಲ್ಲಿ ಚಟುವಟಿಕೆಗಳು ಏನು ಮಾಡ್ತಿದ್ರಿ? ಇದೆಲ್ಲ ಏನು ಮನೆಯಲ್ಲಿ ವ್ಯವಸಾಯ ಮಾಡೋದು, ಫ್ಲೋರ್ ಮಿಲ್ ಓಡಿಸೋದು, ಮನೆಯಾಗೆ ಎಲ್ಲ ಕೆಲಸ ಕಾರ್ಯಗಳು ಮಾಡ್ಕೊಂತ ಹೋಗ್ತಾ ಇದ್ವಿ. ಕೃಷಿ ಕಾರ್ಯಕ್ರಮ ಏನಿದೆ ಎಲ್ಲ ಮಾಡ್ತಿದ್ವಿ. ಮತ್ತು ಕೃಷಿ ಕೆಲಸಗಳು ಮಾಡ್ಕೊಂತ ತೊಡಗಿದ್ರಿ ಅಂತ ಹೇಳ್ತೀವಿ. ಸರ್, ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದ ಹಿಂದೆ ಊರು ಜನರು ನಿಮ್ಮ ಮೇಲೆ ಯಾವ ರೀತಿ ಅಭಿಪ್ರಾಯ ಇಟ್ಟಿದ್ರು? ಅದೆಲ್ಲ ನಾವು ಹಿಂದಿನಿಂದ ನಾವು ಎಲ್ಲ ಒಂದು ಕೆಲಸ ಕಾರ್ಯಗಳ ಮಾಡ್ಕೊಂಡು ಒಳ್ಳೆ ತಂದ ಬಂದದ್ರಿಂದ ನಮ್ಮ ಎಲ್ಲ ಇದ್ದದ್ದು ಕರ್ಕೊಂಡು ಬಂದು ನೀವು ಗ್ರಾಮ ಪಂಚಾಯತಿ ಮೆಂಬರ್ ಆಗಲೇಬೇಕು, ನಿಮ್ಗೆ ಗೆಲ್ಲಿಸ್ತೀವಿ ಅಂತ ಹೇಳಿ ನಮಗೆ ಭರವಸೆ ಕೊಟ್ಟರೆ ಕರ್ಕೊಂಡು ಹೋಗಿ 1.5 ಲಕ್ಷ ಎತ್ತಿ ಅವರೇ ನಮ್ಮ ಮೆಂಬರ್ ಮಾಡಿದಾರಲ್ಲ. ಹಿಂಗಾಗಿ ಜನರು ನಿಮ್ಮ ಮೇಲೆ ಒಳ್ಳೆ ರೀತಿ ಅಭಿಪ್ರಾಯ ಇದೆ. ನಾವು ಮನೆಗೇನೆ ಕೊಟ್ಟರೆ ಯಾರಿಗೂ ₹1 ಇಸ್ಕೊಳ್ಳೋದಿಲ್ಲ, ಅವರಿಗೆ ಕೆಲಸ ಕಾರ್ಯಗಳು ಮಾಡ್ಕೊಡ್ರಿ ಅಂತ ಹೇಳ್ತೀವಿ. ತುಂಬಾ ಸಂತೋಷ ಸರ್. ಸರ್, ಗ್ರಾಮ ಪಂಚಾಯತಿ ಸದಸ್ಯರಾಗಿ 1 ವರ್ಷ ಆಯ್ತಲ್ಲ ಸರ್? 1 ವರ್ಷದಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಏನೇನೆಲ್ಲ ಕಾರ್ಯಕ್ರಮ ಮಾಡಿ? ನಮ್ಮಲ್ಲಿ ಕೆಲವು ಹಾಸ್ಪಿಟ್ಲ್ ಹತ್ರ ಸ್ವಚ್ಛ ಮಾಡಿದ್ದೀವಿ. ಆಮೇಲೆ ಸ್ಕೂಲಿಗೆ ನಲ್ಲಿ ಕಾರ್ಯಕ್ರಮ ಆಗಲಿ ಅಥವಾ ಎಲ್ಲ ನೀರಿನ ಕುಡಿಯೋ ವ್ಯವಸ್ಥೆ ಇರಲಿಲ್ಲ, ಅದು ಮಾಡಿಕೊಟ್ವಿ. ಕೆಲವು ಊರುಗಳ ನಮ್ಮ ಮನೆಗಳಾಗ ಕೆಲವು ಹಳ್ಳಿಗಳಾಗ ಇದು ಶೌಚಾಲಯ ಇರಲಿಲ್ಲ, ಶೌಚಾಲಯ ಮಾಡ್ಕೊಡ್ತೀವಿ. ಒಂದು 10-12 ಮನೆ ಹಾಕ್ಕೊಟ್ಟಿದ್ದೀವಿ. ಎಲ್ಲರೂ ಕಟ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಕೆಲಸಗಳು ನಮ್ಮನ್ನ ಇದು ಮಾಡ್ತಾರೆ. ಸರ್, ಇನ್ನೂ ನಿಮ್ಮ ಸದಸ್ಯತ್ವ ಇನ್ನೂ 4 ವರ್ಷ ಬಾಕಿ ಇದೆ ಸರ್. ಇನ್ನು 4 ವರ್ಷದಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳು ಬಾಕಿ ಇದಾವೆ ಸರ್ ನಿಮ್ಮ ಕ್ಷೇತ್ರ? ನಮ್ಮ ಕ್ಷೇತ್ರದಲ್ಲಿ ಕೆಲವೊಂದು 5-6 CC ರೋಡ್ ಮಾಡಬೇಕು ಅಂತೇಳಿ ಯೋಜನೆ ಹಾಕೊಂಡಿದ್ದೀವಿ. ಮೇಲತ್ವವಾಗಿ ಈಗ ಕಾಲುವೆ, ಸಿಮೆಂಟ್ ಕಾಲುವೆಗಳು ಎಲ್ಲಿ ಶೌಚಾಲಯ ಇಲ್ಲದ ಅಲ್ಲಿ ಶೌಚಾಲಯಗಳು ನಿರ್ಮಾಣ ಮಾಡಬೇಕು. ಇದು ಸ್ವಚ್ಛ ಭಾರತ ಅಭಿಯಾನದಲ್ಲಿ ಎಲ್ಲರಿಗೂ ಶೌಚಾಲಯ ಮಾಡಿಕೊಡ್ಬೇಕು. ಕೆಲವೊಂದು ಹೈಸ್ಕೂಲಲ್ಲಿ ಶೌಚಾಲಯ, ಹೈಟೆಕ್ ಶೌಚಾಲಯ ಮಾಡ್ಕೊಡ್ಬೇಕು, ಅದು ಮಾಡ್ಕೊಡ್ಬೇಕು. ಅಂಗನವಾಡಿಯಲ್ಲಿ ಕೆಲವು ಶಿಥಿಲಗೊಂಡಿತ್ತು, ಅದನ್ನು ಕೂಡ ಅದನ್ನೆಲ್ಲ ಮಾಡಿಕೊಟ್ಟು ಇದನ್ನ ಚೆಕ್ಬಂದಿ ಹಾಕಿ ಜಾಗ ನಿರ್ಮಿಸಿ ಹೈಟೆಕ್ ಇದು ಆಗ್ಬೇಕು ಅಂಗನವಾಡಿ ಅಂತ ಹೇಳಿ ಮಾಡಿದ್ದೀವಿ. ತುಂಬಾ ಕೆಲಸ ಕಾರ್ಯಗಳು ಬಾಕಿ ಇದಾವೆ ಅಂತ ಹೇಳ್ತಿದ್ದೀರಿ ಸರ್? ಇನ್ನೂ ತುಂಬಾ ಕೆಲಸಗಳು ಬಾಕಿ ಇದಾವೆ ಸರ್. ನಿಮ್ ಗ್ರಾಮ ಪಂಚಾಯತಿಯಿಂದ ಅಥವಾ ಸರ್ಕಾರದಿಂದ ಬರೋ ಅನುದಾನ ನಿಮಗೆ ಸಾಲ್ತಿದೆಯಾ? ಬೇಕು ಅಂದ್ರೆ ಏನ್ ಹೇಳ್ತೀರಿ ಸರ್? ಸಾಕಾಗ್ತಾ ಇಲ್ಲ. ಒಂದು ಈಗ NREG ಕೆಲಸ ಮಾಡಕ್ ಹೋದ್ರೆ ಮೊನ್ನೆ 30 ಲಕ್ಷಕ್ಕೆ ಹೈಟೆಕ್ ಅಂಗನವಾಡಿ ಇದು ಮಾಡಿದ್ರು. ನಮ್ಮಲ್ಲಿ 15 ಲಕ್ಷ, ಕರ್ಕಟ್ಟಿಗೆ 15 ಲಕ್ಷ ಅಂತೇಳಿ. ಅದು ಮಾರ್ಚ್ ಒಳಗೆ ದುಡ್ಡು ಅದನ್ನ ನಾವು ಕೆಲಸ ಮಾಡಿ ಮುಟ್ಟಿದ್ರೆ ಆಗ್ತಿತ್ತು. ಅದು ಟೆಕ್ನಿಕಲ್ ಇಂಜಿನಿಯರ್ ಇದು ಸ್ಯಾಂಕ್ಷನ್ ಮಾಡ್ಕೊಂಡು ಬರೋವರೆಗೆ ಅದು ಟೈಮಿಗೆ ಆಯ್ತು ಅಂತೇಳಿ ಅದನ್ನು ಲ್ಯಾಪ್ ಮಾಡಿದ್ರು. ಈಗ ಮತ್ತೆ ಹೊಸದಾಗಿ ಕೂಡಿಕರಿಸ್ಕೊಂಡು ಮಾಡ್ಕೊಳ್ಳೋಕೆ ಒಂದು ಯೋಜನೆ ಮಾಡ್ಕೊಂಡಿದ್ದೀವಿ. ಸರ್, ಇನ್ನು ಯಾವುದೇ ರೀತಿ ಸರ್ಕಾರದಿಂದ ಬರೋ ಅನುದಾನಗಳು ನಿಮ್ಗೆ ಸಾಲ್ತಿಲ್ಲ ಅಂತ? ಸಾಲ್ತಾ ಇಲ್ಲ. ಈಗ 14ನೇ ಹಣಕಾಸು ಆಗಲಿ, ಕೆಲವು ಇದರ ಹಣಕಾಸಿನಲ್ಲಿ ಯಾವ ಆಗ್ತಲ್ಲ. ಈಗ ನೀವು ಹೇಳಿದ ರೀತಿಯಲ್ಲೇ ಈ KVB ಕರೆಂಟ್ ಬಿಲ್ಲಿಗೆ, ವಿದ್ಯುತ್ ಬಿಲ್ಲಿಗೆ, ಮತ್ತೆ ಅದಕ್ಕೆ ಬಲ್ಬ್ಗಳು, ಇನ್ನೊಂದು ಎಲ್ಲ ಬೀದಿ ಬಲ್ಬ್ಗಳಿಗೆ ಹಾಕಕ್ಕೆ ಅದಕ್ಕೆ ಸಹಾಯ ಆಗ್ತದೆ. ಇನ್ನೇನಾದ್ರೂ ಮಾಡೋಣ ಅಂತ ಹೋದ್ರೆ ಅದಕ್ಕೆ ದುಡ್ಡು ಆಗ್ತಾ ಇಲ್ಲ. ಒಟ್ಟು ಯಾವ ರೀತಿ ನಿಮಗೆ ಅನುದಾನಗಳು ಯಾವುದಕ್ಕೂ ಆಗ್ತಿಲ್ಲ ಸರ್. ಕೆಲಸಕ್ಕೆ ತಕ್ಕಂಗೆ ವೇತನ ಅಂತ ಇರುತ್ತೆ. ಗ್ರಾಮ ಪಂಚಾಯತಿ ಸದಸ್ಯರಿಗೆ ನಿಮ್ ಗೌರವ ವೇತನ ಅಂತ ಕೊಡ್ತಿದಾರ ಸರ್. ಈ ಗೌರವ ವೇತನ ನಿಮ್ಗೆ ತೃಪ್ತಿ ತಂದಿದೆ ಸರ್? ಅದು ಆಗ್ತಾ ಇಲ್ಲ. ಆದ್ರೆ ಏನಪ್ಪಾ ಅಂದ್ರೆ ಸ್ವಲ್ಪ ನೀವು ಹೇಳಿದ ರೀತಿಯಲ್ಲಿ ನಮಗೆ ಆ ಗ್ರಾಮ ಪಂಚಾಯತಿ ಹೋಗಕ್ಕೆ ನಮಗೆ ಒಂಚೂರು ಇದಾಗ್ತದೆ. ಯಾಕಂದ್ರೆ ನಾವೊಂದು ವೆಹಿಕಲ್ಸ್ ತಗೊಂಡು ಜೋಬ್ನ 50 ತಗೊಂಡು ದೊಡ್ಡಂತ ಖರ್ಚು ಮಾಡ್ಕೊಂಡು ಕಾಟೆ, ಅದರಿಂದ ಪ್ರಾಫಿಟ್ ಏನಿಲ್ಲ. ಈಗ ನಮ್ಮಲ್ಲಿ ನಾವು ಗೆದ್ದ ಮೇಲೆ ಏನಾರ ಮಾಡಬೇಕು ಅಂದ್ರೆ ಅದೇ MLA ಫಂಡ್ ಇರುತ್ತಲ್ಲ, ಆ ಟೈಪ್ ಮೊನ್ನೆ ಒಂದು ಬುಕ್ಲೆಟ್ ಕೊಟ್ಟಿದ್ರು ನಮಗೆ. ಆ ಬುಕ್ಲೆಟ್ನಲ್ಲಿ ನಿಮ್ಮ ಕಾಮಗಾರಿಗಳು ನಿಮ್ಮೂರಿಗೆ ಇಷ್ಟು NREG ಎಂತೆಂಥ ಕೆಲಸ ಮಾಡ್ಬೋದು ಅನ್ನೋ ದೃಷ್ಟಿಯಲ್ಲಿ ನಮಗೆ ಆದಂತ ಒಂದು ಬುಕ್ಲೆಟ್ ಕೊಟ್ಟಿದ್ರು. ಈಗ ಅದನ್ನು ಹೊತ್ತು ಈಗ ಸೋಷಿಯಲ್ ವರ್ಕ್ನರ್ ತಗೊಂಡು ಎಲ್ಲರೂ ಊರಿನ ಯಾವುದೇ ರೀತಿ ಗೌರವ ವೇತನ ನಿಮ್ಗೆ ಯಾವುದಕ್ಕೂ ಆಗ್ತಿಲ್ಲ ಅಂತ ಹೇಳಿದ್ದೀರಿ ಸರ್. ಇನ್ನು ಹೆಚ್ಚಿನದಾಗಿ ಗೌರವ ವೇತನ ಬೇಕು ಅಂತ ಕೇಳ್ತೀರಿ ಸರ್? ಹೌದು. ತುಂಬಾ ಥ್ಯಾಂಕ್ಸ್ ಸರ್. ಸರ್, ಕೇರಳ ಮಾದರಿ ನಾವು ಹೇಳಿದೆ ಈ ರೀತಿ ಇದೆ.
ಈ ಕೇರಳ ಮಾದರಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಬಂದಾಗ ನಾವು ಯಾವ ರೀತಿ ಆಡಳಿತ ಮಾಡ್ಬೋದು ಸರ್? ಹೌದು, ಈಗ ನಾವು ಒಂದು ಪಕ್ಕದ ಒಂದು ಇದ್ರಲ್ಲಿ ಮಾಡ್ತದಾರೆ ಅಂದಾಗ ಅದೇ ರೀತಿ ನಾವು ಅಳವಡಿಸ್ಕೊಂಡು ಅದು ಹೋಗೋದ್ರಿಂದ ಒಂದು ಅನುಕೂಲ ಆಗ್ತದೆ. ಒಳ್ಳೆ ರೀತಿ ಅಧಿಕಾರ ಮಾಡ್ಬೋದು ಅಂತ ಹೇಳ್ತೀರಾ ಸರ್. ಜನರಿಗೆ ಮೂಲಭೂತ ಸೌಕರ್ಯಗಳು ಒದಗಿಸಬಹುದು, ನಮ್ಮ ಕ್ಷೇತ್ರನ ಒಳ್ಳೆ ರೀತಿ ಅಭಿವೃದ್ಧಿ ಮಾಡಬಹುದು ಅಂತ ಹೇಳ್ತಿದ್ದಾರೆ ಸರ್. ಆಮೇಲೆ ಇನ್ನೊಂದು ನಮ್ಮಲ್ಲಿ ಏನಾಗಿದೆ ಅಂದ್ರೆ ಕೆಲವು ಕೊಡ್ತಕ್ಕಂತ ಅನುದಾನ ಸರಿ ಆಗ್ತಾ ಇಲ್ಲದೆ ಗೌರವಧನ ಈ ಕೆಲವೊಂದು ಬಂದ್ರಾಗೆ ಇದ್ ಮಾಡ್ತಾರ. ಯಾಕೆ ಒಳ್ಳೆ ಖರ್ಚಿಗೆ ಆಗಲ್ಲ, ಮೇಲತ್ತು ಇದ್ ಮಾಡಕ್ಕಾಗಲ್ಲ, ಒಳ್ಳೆ ಕೆಲಸ ಮಾಡಕ್ಕಾಗಲ್ಲ. ನಾವೇನು ತಿಳಿದಂತರು ಮನೆಗೆ ಮುದ್ದೆ ಊಟ ಮಾಡ್ತೀವಿ, ನಮ್ ಗಾಡಿ ಏನೋ ಒಂದು ದುಡಿಮೆ ಇರ್ತದೆ, ನಮ್ ಗಾಡಿ ತಗೊಂಡು ಆರಾಮಾಗಿ ಹೋಗ್ತೀವಿ, ನಮ್ ಕೆಲಸ ನಾವು ಮುಗಿಸ್ಕೊಂಡು ಏನೋ ನಮಗೊಂದು ಸಿಂಪತ್ತಿಗೆ ಅನ್ನೋದೊಂದು ನಮಗೆ ತಿಳ್ಕೊಂಡಿವಿ. ಕೆಲವರು ಅದ್ರಾಗೆ ನಾಲ್ಕಾಸು ದುಡ್ಕೊಂಬೇಕು ಅನ್ನೋರು ಇರ್ತಾರೆ, ಅದಕ್ಕೆಲ್ಲ ತೃಪ್ತಿ ಆಗಲ್ಲ. ಕೇರಳ ಮಾದರಿ ಬಂದ್ರೆ ಭ್ರಷ್ಟಾಚಾರಗಳು ತಡೆಗಟ್ಟಬಹುದು ಅಂತ. ಹೌದೌದು. ಇನ್ನು ನಮಗೆ ಏನಾರ ಒಂದು ಅನುದಾನ ನಮ್ಮ ಒಬ್ಬ ನೆಂಬರಿಗೆ ಇಷ್ಟು ಅನುದಾನ ಅಂತ ಕೊಟ್ಟು ಅದ್ರಲ್ಲ ಆಡಿಟ್ ನಾವು ಕೊಡಬೇಕು ಅಂದ್ರೆ ಬೇಕಾದ್ರೆ ಪಿಡಿಒ ಇರ್ತಾರೆ, ಸೆಕ್ರೆಟರಿ ಇರ್ತಾರೆ, ನಾವು ಎಲ್ಲ ಕೆಲಸ ಮಾಡಿದ್ದನ್ನ ಆಡಿಟ್ ನಾವು ಅವರಿಗೆ ವರದಿ ಕೊಡ್ತೀವಿ, ಅದಕ್ಕೆ ತಕ್ಕಂಗೆ ನಾವು ಅದಕ್ಕೆ ಇದು ಕೊಡ್ತೀವಿ ಸಲಹೆ. ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ಇದೊಂದು ದೊಡ್ಡ ಸಂಸ್ಥೆ. ಈ ಸಂಸ್ಥೆ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಸಮಾವೇಶಗಳು ಮಾಡ್ತಾ ಒಬ್ಬ ಸದಸ್ಯನ ನೋವುಗಳು ಅಂತರ್ಜಾಲದ ಮುಖಾಂತರ ಇದು ಮಾಡಿದೆ ಸರ್. ಈ ಸಂಸ್ಥೆ ಬಗ್ಗೆ ನೀವೇನ್ ಹೇಳ್ತೀರಾ? ಒಳ್ಳೆ ಅಭಿಪ್ರಾಯ ಇದೆ. ಯಾಕೆಂದ್ರೆ ಅದು ಒಂದು ನೀವು ಹಾಕಿರೋ ಒಂದು 10 ಏನು ಕಾರ್ಯಕ್ರಮ ಏನದವಲ್ಲ ಅದರಂತೆ ನಾವು ಈಗ ಮೇಲ್ಮಟ್ಟದಲ್ಲೂ ಸಹಕಾರ ಸಲಹೆ ಮಾಡಿದ್ರೆ ಮುಂದೆ ಅನುಕೂಲ ಆಗತ್ತೆ. ಅವರಿಗೆ ಒಂದು ಏನಾರ ನೋವಾಗ್ಬೋದು, ತೊಂದರೆ ಆಗ್ಬೋದು, ಅವರಿಗೆ ಅನುದಾನ ಆಗಿರ್ಲಿ, ಕೆಲವೊಂದು ಮಾಡೋದ್ರಿಂದ ಅನುಕೂಲ ಆಗ್ತತೆ. ಹೋರಾಟ ಮಾಡೋದ್ರಿಂದ ನಮಗೆ ಬಹಳ ಸಂತೋಷನೂ ಆಗ್ತಾ ಐತೆ. ಅದು ಮಾಡಿ ಅಂತ ಹೇಳ್ತಾರೆ. ತುಂಬಾ ಥ್ಯಾಂಕ್ಸ್ ಸರ್. ಇಲ್ಲಿವರೆಗೂ ತಮ್ಮ ಅತ್ಯಮೂಲ್ಯವಾದ ಸಮಯವನ್ನು ನಮ್ಮೊಂದಿಗೆ ಕಳೆದಕ್ಕೆ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆಯಿಂದ ಮತ್ತು ನಮ್ಮ ವೈಯಕ್ತಿಕವಾಗಿ ಸಿಬ್ಬಂದಿ ವರ್ಗದಿಂದ ಅಭಿನಂದನೆಗಳು ನೀವು ಹೇಳುತ್ತಾ ಈ ಅಭಿನಂದನಾ ಪತ್ರಗಳನ್ನು ಸ್ವೀಕರಿಸಿ. ಆಯ್ತು.